ಏನಾಯ್ತು ತಪ್ಪಾಯ್ತು ನಾನೇನೋ ತಮಾಷೆ ಮಾಡಕ್ ಹೋಗಿ ಇಲ್ಲಿ ಆರಾಮಾಗಿ ಉಳ್ಸಡಿ ಮೆತ್ತಿಗೆ ತಿಪ್ ನಂದೆ ಈಗ ಏನ್ರಿ ನೀವು ಈಗ ಮಾಡೋದು? ಅದು ನೀವೊಬ್ಬರೇ ನಿಂತಿದ್ರಲ್ಲ ಸುಮ್ಕೆ ಆಟ ಆಡ್ಸುಮ ಅಂತ ಬಂದೆ ತಪ್ಪಾಯ್ತು. ಹೌದು ಯಾಕೊಬ್ಬರೇ ನಿಂತಿದ್ದೀರಾ? ಏನು ಅಷ್ಟೇ ಮಾಡ್ತಿದ್ದೀರಾ? ಅದು ರಾಧಾ ಧಮಕಿ ಹಾಕಿದಾಳೆ ಅನ್ನೋ ವಿಷಯ ಏನಾದರೂ ಗೊತ್ತಾದ್ರೆ ಸಾಹೇಬ್ರು ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಆಗ ಮತ್ತಷ್ಟು ತೊಂದರೆ ಆಗುತ್ತೆ. ಬೇಡ, ಈ ವಿಷಯ ಗೊತ್ತಾಗೋದು ಬೇಡ. ಅದೇನದ್ ಹೇಳಿ. ಏನೂ ಇಲ್ಲ. ನಂಗೆ ಗೊತ್ತಾಯ್ತು. ಊಟ ಮಾಡ್ಬೇಕಾದ್ರೆ ನಾನು ನಿಮ್ಮನ್ನ ಸಿನಿಮಾ ಕರ್ಕೊಂಡು ಹಾಕಿಲ್ಲ ಅಂತ ಹೇಳ್ದಲ್ಲ, ಆಯ್ಸೆ ತಾನೆ? ಹೌದು, ನಾನು ಕೋಪ ಬಂದಿದೆ. ನಾನು ನಿಮ್ಮ ಹತ್ರ ಮಾತಾಡಲ್ಲ. ಸಮಸ್ಬಿಡಿ. ಅದು ಎಲ್ರ ಮುಂದೆ ತಟ್ಟಂತ ಒಪ್ಕೊಬಿಟ್ರೆ ಅವ್ರು ನನ್ ಗೇರಿ ಮಾಡ್ತಾರೆ. ಅದಕ್ಕೆ ಅಲ್ಲಿ ಸ್ವಲ್ಪ ಸುಳ್ಳು ಹೇಳ್ಬಿಟ್ಟು ಬಿಲ್ಡಪ್ ಮೇಂಟೈನ್ ಮಾಡಿದೆ. ಎಲ್ರು ಗೇಲಿ ಮಾಡ್ತಾರೆ ಅಂತ ನನಗ್ ಬೇಜಾರ್ ಮಾಡ್ಬೋದಾ? ಅಯ್ಯೋ, ದಿಟ್ಟ ಹೇಳ್ಬೇಕಂದ್ರೆ ನಂಗೆ ನಾಳೆ ನಿಮ್ ಜೊತೆ ಬರಕ್ಕೆ ಸಾನೇ ಇಷ್ಟ ಆಯ್ತು. ಎಲ್ಲ ಬರೀ ಸುಳ್ಳು. ನನ್ ಕಣೆ, ನೀವೇನೇ ಹೇಳಿದ್ರು ನನ್ಗೆ ನಿಮ್ ಮಾತಿಂದ ನೋವಾಗಿದೆ. ನಾನ್ ನಿಮಗ್ ಕ್ಷಮಿಸಲ್ಲ. ಸರಿ, ಸಂಸಕ್ ಏನ್ ಮಾಡ್ಬೇಕಂತಾನ ಹೇಳಿ. ನಾನು ಏನ್ ಹೇಳಿದ್ರು ಮಾಡ್ತೀರಾ? ವಾ. ಹಾಗಾದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆ ಅಂತ ಏನ್ಸ್ ಹೇಳಿ ನೋಡೋಣ. ಏನ್ ನೀವು ಅದೆಲ್ಲ ಆಗೋ ಕೆಲ್ಸನಾ? ಮತ್ತೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಿ. ಸರಿ, ಅದ್ ಬಿಟ್ಟು ಬೇರೆ ಏನ ಕೇಳಿ. ಹೌದಾ, ಸರಿ. ಹಾಗಾದ್ರೆ ಅಲ್ಲಿ ಕಾಣ್ತಿದ್ಯಲ್ಲ ಚಂದ್ರ, ಅದನ್ನ ತಂದ್ಕೊಡಿ. ಯಾಕಿಂಗ್ ಗೋಳೆ ಕತ್ತಿದ್ದೀರಾ? ಸರಿ ಆಯ್ತು, ಕೊನೆಯದಾಗ ಒಂದ್ ಹೇಳ್ತೀನಿ, ಅದನ್ನಾದ್ರೂ ಮಾಡ್ತೀರಾ? ಅದಾಗೋದಾದ್ರೆ ಖಂಡಿತ ಮಾಡ್ತೀನಿ. ನಾನು ನೋಡ್ಕೋಬೇಕು, ಆಗತ್ತಾ? ಕನ್ನಡಿ ಇಲ್ದೆ ನಿಮ್ಮ ನೀವು ನೋಡ್ಕೊಂಡು ಅದ್ ಹೆಂಗಾಯ್ತದೆ? ಇವಾಗ ಕನ್ನಡಿ ಇಲ್ದೆ ನಿಮ್ಮನ್ನ ನಾನು ತೋರಿಸ್ತೀನಿ. ಅದ್ ನನ್ನ ಕೈಯಿಂದ ಸಾಧ್ಯ. ಸುಮ್ಕಿರಿ, ನೀವು ಏನೋ ಸುಳ್ಳೆಲ್ಲ ಹೇಳಕ್ ಹೋಗ್ಬಿಡಿ. ಹಾಗಾದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಇವಳ್ಯಾರೋ ಶಿವನೇ, ತಲೆ ತಿರುಗಿದ ಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು, ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ. ಕಾಣಿಸ್ತಾ ಇದೆಯಾ? ನಿಮಗ್ ನೀವೇ ಕಾಣಿಸ್ತಿದ್ದೀರಾ ತಾನೆ? ನನ್ನೊಳಗೆ ನೀವು ಕಾಣಿಸ್ತಿದ್ದೀರ. ನನ್ನ ಮನ್ಸು ತುಂಬ ನೀವೇ ಇರ್ಬೇಕಾದ್ರೆ ನೀವು ತಾನೇ ಕಾಣಿಸ್ತೀರಾ? ಐ ಲವ್ ಯು. ಕವಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ, ಎದೆ ಕುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿ ಏಟು ಆಯ್ತಾಯ್ತು. ಯಾಕೆ ಗಂಗಾಧರಪ್ಪ, ನಿನ್ನ ಮಗಳು ನಮ್ಮ ಮನೆಯಾಗೆ ಸಣ್ಣಕ್ಕಿರಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಗಂಗಾದ್ರಯ್ಯ. ಸ್ನೇಹ ನಿಮಗ್ ಮಗಳಾದ್ರೆ ಈ ಮನೆಗೆ ಅವಳು ರಾಣಿ. ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ಮಗಳನ್ನ ನೋಡಕ್ ಬಂದಿದ್ಯಾ ಅಲ್ವೇ? ಇರು ಕರಿತೀನಿ. ಸ್ನೇಹ, ನಿನ್ನ ನೋಡಕ್ ಯಾರು ಬಂದಿದ್ದಾರೆ ನೋಡವ? ಅಪ್ಪ, ಚೆನ್ನಾಗಿದ್ಯಮ್ಮ?
ಫೇವ್ರೆಟ್ ಮಲ್ಗೆ ಹೂವು. ಥ್ಯಾಂಕ್ಸ್ ಅಪ್ಪ. ಗಂಡನ ಮನೆಯಾಗೆ ಉಪ್ಪರಿಗೆ ಆಸ್ತಿ ಇದ್ರು ಅಪ್ಪನ ಮನೆ ತುಪ್ಪದ ಮ್ಯಾಕ ಆಸೆ ಅನ್ನೋ ಗಾದೆ ಸುಳ್ಳಲ್ಲ. ತವ್ರ ಮನೆ ಸಂಬಂಧನೇ ಹಂಗೆ. ಏನ್ ಮಾವಯ್ಯ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಳಿಯಂದ್ರಿಗೆ ಇಬ್ಬರು ಮಾವಂದ್ರು. ವಸು ಕುಡಿಯಕ್ಕೆ ನನ್ನ ತಕ್ಕಂಬ ಹೋಗವ. ಸರಿ ಅವ್ವ. ಅಪ್ಪ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದೀರಾ ತಾನೆ? ಯಾಕೆ ಇಷ್ಟೊಂದು ಸಣ್ಣ ಆಗಿರೋ ಥರ ಕಾಣ್ತಿದ್ದೀರಾ? ಇಲ್ಲವಾ, ನೀನು ಆ ಮನೆ ಬಿಟ್ಟು ಬಂದ್ಮೇಲೆ ನಾನು ನಿಮ್ಮ ಅಪ್ಪ ಹಿಂಗೆ ಅನ್ನನೇ ಆಗ್ತಿಲ್ಲ. ಸುಮ್ಮನಿರಿ ಗೋಪಾಲಪ್ಪ, ತಮಾಷೆ ಮಾಡಬೇಡಿ. ಅಪ್ಪನಿಗೆ ಅನ್ನಕ್ಕಿಂತ ಮಗಳ ಚಿಂತೆ ಜಾಸ್ತಿ ಆಗಿದೆ, ಅದಕ್ಕೆ ಈಗ ಸ್ವರ್ಗೋಗಿದ್ದಾರೆ ಅಲ್ವಾ ಅಪ್ಪ? ನೀನು ನೋಡಿದ್ನಲ್ಲಮ್ಮ, ಇನ್ಮೇಲೆ ದಪ್ಪ ಆಗ್ತೀನಿ. ಗಂಗಾದ್ರಯ್ಯ, ಸ್ನೇಹ ನಿಮ್ಮ ಮನೆ ಜೀವ, ಆದ್ರೆ ಈ ಮನೆಗೆ ಅವಳೇ ಉಸಿರು. ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನೀವು ಇಷ್ಟು ಭರವಸೆ ಕೊಟ್ಟ ಮೇಲೆ ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ ಮಾರೆ. ಅಪ್ಪ, ನಾನು ಈ ಮನೇಲಿ ಮಹಾರಾಣಿ ಥರ ಇದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ನೀವು ಆಸೆ ಪಟ್ಟಿರೋದಕ್ಕಿಂತ 100 ಪಟ್ಟು ಹೆಚ್ಚು ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ.